ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ಕೊರ್ದಿಟ್ಟಿನ ಪಲ್ಯ ಹಾಗೆ ಹೆಸರು ಕಾಳು ಪಲ್ಯ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಈಸಿಯಾಗಿ ನಿಮಗೆ ಅರ್ಧ ಅವರು ಇಲ್ಲಾಂದರೆ 45 ಮಿನಿಟ್ಸಲ್ಲಿ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಚಾಪರಲ್ಲಿ ನಾನು ಫಸ್ಟಿಗೆ ಆನಿಯನ್ ಚಾಪ್ ಮಾಡ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಆನಿಯನ್ನ ನಾನು ಚಾಪ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಆಲ್ರೆಡಿ 2 ಪಲ್ಯ ಮತ್ತು ಒಂದು ಸಲಾಡ್ಗೆ ನಾನು ಅಟ್ ಎ ಟೈಮ್ ಆನಿಯನ್ ಚಾಪ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಉತ್ತರ ಕರ್ನಾಟಕದಲ್ಲಿ ಅಡುಗೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ. ಹಸಿಮೆಣ್ಸಿನ್ಕಾಯಿನ ಒಂದು ಖಾರ ಮಾಡ್ಕೊತಾ ಇರೋದು. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು, ಜೀರಿಗೆನ ಆ್ಯಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಮೂಲಂಗಿ ತೊಗೊಂಡಿದ್ದೀನಿ. ಮೂಲಂಗಿನ ಸಲಾಡ್ಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದು ಮೂಲಂಗಿದು ಎಲೆ ಇರುತ್ತಲ್ಲ, ಆ ಎಲೆನೂ ಇದರಲ್ಲಿ ಆ್ಯಡ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಮುಂದ್ಗಡೆ ಎಲೆ ಸಿಗಲಿಲ್ಲ, ಆದರೂ ಸ್ವಲ್ಪ ಎಲೆ ಇದೆ ಇದರಲ್ಲಿ. ನಾನು ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೌತೆಕಾಯಿನೂ ಹಾಕ್ಕೋಬೋದು, ಟೊಮೆಟೊನೂ ಹಾಕ್ಕೋಬೋದು, ಆನಿಯನ್ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಸಿಂಪಲಾಗಿ ಇವತ್ತು ಒಂದು ಮೂಲಂಗಿ ಮತ್ತು ಇದ್ರ ಎಲೆನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಆನಿಯನ್ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ನಲ್ಲೇ ನಾನು ಯೂಸ್ ಮಾಡ್ತಾ ಇರೋದು. ಮೂಲಂಗಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಆಮೇಲೆ ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಮೂಲಂಗಿ ಯೂಸ್ ಮಾಡೋದ್ರಿಂದ ನಮಗೆ ಡಿಹೈಡ್ರೇಟ್ ಆಗೋದಿಲ್ಲ. ಆಮೇಲೆ ನಮಗೆ ಅಜೀರ್ಣ ಪ್ರಾಬ್ಲಮ್ಮು ಅದೆಲ್ಲ ಯಾವುದೂ ಬರೋದಿಲ್ಲ. ಒಂದು ಮೂಲಂಗಿ ಸಲಾಡ್ನ ನಾನು ಇಲ್ಲಿ ರೊಟ್ಟಿ ಜೊತೆ ನಾನು ತಿನ್ನೋಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆನಿಯನ್ ಆ್ಯಡ್ ಮಾಡಿಕೊಂಡು ಇವಾಗ ನಮ್ಮ ಸಲಾಡ್ ರೆಡಿ ಆಯಿತು. ಇದಕ್ಕೆ ನಾವು ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಹೆಸರು ಕಾಳು ಒಂದು ನಿಮಗೆ 5 ನಿಮಿಷದಲ್ಲಿ ಆಗೋ ಪಲ್ಯ. ಹೆಸರು ಕಾಳು ಬೇಯಿಸ್ಕೊಳ್ಳೋದು ಮಾತ್ರ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಒಂದು 4 ಸ್ಪೂನಷ್ಟು ಎಣ್ಣೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವನ್ನ ಹಾಕೋತಾ ಇದ್ದೀನಿ. ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ನಲ್ಲಿ ಒಂದು ಅರ್ಧ ಆನಿಯನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇರೋದು. ಹಾಗೆ ಸ್ವಲ್ಪ ಫ್ರೈ ಆದರೆ ಇಲ್ಲಿ ಗೋಲ್ಡ್ ಕಲರು ಯಾವ ಕಲರು ಆಗಬೇಕಾಗಿಲ್ಲ. ಬರೀ ನಿಮಗೆ ಲೈಟಾಗಿ ಫ್ರೈ ಆದರೆ ಸಾಕು. ಆನಿಯನ್ನು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನೀವು ಸ್ವಲ್ಪ ತಾಳಿಸ್ಕೊಳ್ಳಿ. ಇದು ಫ್ರೈ ಆಗಬೇಕು, ಆನಿಯನ್ನು ಫ್ರೈ ಆಗಬೇಕು. ಹಾಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲ ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಖಾರ ನೀವು ತರಿಯಾಗಾದರೂ ರುಬ್ಕೋಬೋದು, ಇಲ್ಲಾಂದರೆ ನುಣ್ಣಿಗೆ ಈ ಥರ ಪೇಸ್ಟ್ನು ಮಾಡ್ಕೋಬೋದು. ನಾನಿಲ್ಲಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತರಿಯಾಗಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಲ್ಲಲ್ಲಿ ನೀವು ಜಜ್ಜಿ ಹಾಕಿದ್ರೂ ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ನಮ್ದು ರೆಡಿ ಆಗಿದೆ. ಇದಕ್ಕೆ ನೀವು ಅರಿಶಿನ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ಕೋತಾ ಇಲ್ಲ. ಹಾಗೆ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಹೆಸರು ಕಾಳು ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು, ತುಂಬ ಗಟ್ಟಿಯಾಗಿರಬಾರ್ದು. ಚೆನ್ನಾಗಿ ಬೆಂದ್ರೇ ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಕಲಿಸ್ಕೊಂಡು ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಈ ಟೈಮಲ್ಲಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಿಮಗೆ ಬೇಕಂದರೆ ನೀವು ಇಲ್ಲಿ ಅರಿಶಿನ ಪೌಡ್ರನ್ನೂ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ಅರಿಶಿನ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಆಪ್ಷನಲ್ಲು ಕಂಪ್ಲೀಟಾಗಿ. ಇವಾಗ ತಿರುವಿದ್ರೆ ನಿಮಗೆ ಇಷ್ಟ ಆದರೆ ನಿಮ್ಮ ಪಲ್ಯ ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಇಳಿಸಿ ಇಟ್ಕೊಂಡ್ಬಿಟ್ರೆ ಪಲ್ಯ ರೆಡಿಯಾಗಿದೆ ಸರ್ವಿಗೆ. ಹಾಗೆ ನಾನಿಲ್ಲಿ ಇನ್ನೊಂದು ಏನಂತಾರೆ ಜುಣ್ಕ, ಇಲ್ಲಾಂದರೆ ಕೊರ್ದಿಟ್ಟಿನ ಪಲ್ಯ ಅಂತ ಅಂತೀವಿ ನಾವು. ಅದನ್ನ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಬಾಣಲಿಲಿ ಇಟ್ಕೊಬೋದು, ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇದು ಅಷ್ಟೇ, ಗೋಲ್ಡ್ ಕಲರು ಅದು ಆಗೋದು ಬೇಡ, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಹಾಗೆ ನಾವಿಲ್ಲಿ ಒಂದು 5 ನಿಮಿಷ ಮುಂಚೆ ಒಂದು ಹುಣಸೆ ಹಣ್ಣನ್ನ, ಒಂದು ಲಿಂಬೆಹಣ್ಣು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನ ನೆನೆ ಇಟ್ಕೋಬೇಕು. ಹಾಗೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಖಾರನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹುಣಸೆ ಹಣ್ಣು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ನಾವು ಹುಣಸೆ ಹಣ್ಣನ್ನ ಸ್ವಲ್ಪ ನೆನೆ ಇಟ್ಕೋಬೇಕು. ನೆನೆ ಇಟ್ಕೊಂಡಾದ್ಮೇಲೆ ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೇಕು. ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್ಲು. ನಿಮಗೆ ಏನು ಇಷ್ಟನೋ ನೀವು ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಹುಳಿ ಬೆಲ್ಲ ಬಿದ್ರೇ ಈ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ಸ್ವಲ್ಪ ಲಿಕ್ವಿಡಾಗಿ ಕಲಸಿ ಇಟ್ಕೊಂಡಿದ್ದೀನಿ.
ಈ ಥರ ಇವಾಗ ರಾಗಿ ಸರಿಗೆ ನೀವು ಯಾವ ರೀತಿಯಾಗಿ ಕಡಲೆ ಹಿಟ್ಟನ್ನ ಕಲಸಿಟ್ಕೋತೀರ ಆ ಥರ ಕಡಲೆ ಹಸಿಟ್ಟನ್ನ ನಾನು ಕಲಸಿಟ್ಕೊಂಡಿದ್ದೀನಿ. ಹಾಕಿದ ತಕ್ಷಣ ನೀವು ತಿರುಗ್ತಾ ಇರಬೇಕು. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಗಟ್ಟಿಯಾಗೋವರೆಗೂ ನೀವು ಇದನ್ನು ತಿರುಗ್ತಾನೆ ಇರಬೇಕು. ಹಾಗೆ ಬಾಣಲಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಪಲ್ಯ ರೆಡಿಯಾಗಿದೆ ಅಂತೇಳಿ ತಿಳ್ಕೊಂಡು ಒಂದು 10ರಿಂದ 15 ಸೆಕೆಂಡಷ್ಟು ಮುಚ್ಚಿ ಬೇಯಿಸಿದರೆ ಇದು ಪಲ್ಯ ರೆಡಿಯಾಗಿರುತ್ತೆ. ಹಾಗೆ ನೀವು ಕೆಳಗಡೆ ಇಳಿಸಿಟ್ಕೊಂಡು ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕ್ಬಿಟ್ಟು, ಸ್ವಲ್ಪ ನಾನಿಲ್ಲಿ ಒಂದು ಪಾತ್ರೆಗೆ ಆಯಿಲ್ ಸ್ಪ್ರೇ ಮಾಡಿಬಿಟ್ಟು ಇದನ್ನ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಸೆಟ್ ಆಗಬೇಕು. ಸೆಟ್ ಆಗೋವರೆಗೂ ನಾವು ರೊಟ್ಟಿ ಮಾಡ್ಕೋಬೋದು. ಇದು ಸೆಟ್ ಆದಮೇಲೆ ನಾವು ಕೊರ್ಕೋಬೋದು. ಇದನ್ನ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ, ಸ್ಕ್ವೇರು ಇಲ್ಲ ಡೈಮಂಡು ಶೇಪಲ್ಲಿ ನಾವು ಕೊರ್ಕೋಬೋದು. ಹಾಗೆ ನಾನಿಲ್ಲಿ ಜೋಳದ ಹಸಿ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ನೀರು, ಬಿಸಿ ನೀರು ಇಡಬೇಕು. ಕುದಿಯೋ ನೀರನ್ನ ನಾವು ಇದಕ್ಕೆ ಹಾಕಿ ತಿರ್ಕೋಬೇಕು. ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ ಆಲ್ರೆಡಿ. ನೋಡಿ, ನೀರು ಕುದಿಯೋ ನೀರನ್ನ ಹಾಕ್ಬಿಟ್ಟು ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಕೈ ಹಾಕಕ್ಕೆ ಹೋಗ್ಬಿಡಿ, ತುಂಬಾ ಬಿಸಿ ಇರುತ್ತೆ. ಹಾಗೆ ಸ್ಪೂನ್ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ಹಿಟ್ಟು ಕಲಿಸ್ಬೇಕಾದ್ರೂ ನಿಮಗೆ ತುಂಬಾ ಬಿಸಿ ಆಗುತ್ತೆ. ಆದ್ರೂ ಈ ರೊಟ್ಟಿ ನೀವು ಬಡಿಬೇಕು ಇಲ್ಲಾಂದರೆ ಲಟ್ಟಿಸ್ಕೋಬೇಕಂದ್ರೆ ಜಿಗುಟು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದು ನಾರ್ಮಲ್ ಚಪಾತಿ ಹಿಟ್ಟು ನನಗೆ ಜಿಗುಟು ಇರೋದಿಲ್ಲ ಹಿಟ್ಟು. ಸೊ ನಾವು ಇದನ್ನು ಬಿಸಿ ನೀರು ಹಾಕಿ, ಕುದಿಯೋ ನೀರು ಹಾಕಿ ತಿರ್ಕೊಂಡ್ರೇ ನಾವು ಈ ಹಿಟ್ಟಲ್ಲಿ ಜಿಗುಟು ಬರುತ್ತೆ. ನೀವು ಹಸಿ ನೀರು ಇಲ್ಲಾಂದರೆ ನೀರು ಸ್ವಲ್ಪ ಬಿಸಿಯಾಗಿರೋದನ್ನು ಹಾಕ್ಕೊಂಡು ತಿರುವಿದ್ರೆ ಜಿಗುಟು ಬರೋದಿಲ್ಲ. ಹಾಗೆ ಈ ಥರ ತಟ್ಲೂಬೋದು. ನಾನಿಲ್ಲಿ ತಟ್ಕೋತಾ ಇಲ್ಲ, ಯಾಕಂದರೆ ನನಗೆ ತುಂಬಾ ರೂಢಿ ತಪ್ಪೋಗ್ಬಿಟ್ಟಿದೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದಿಷ್ಟು ತಟ್ಬಿಟ್ಟು ಇವಾಗ ನಾನು ಲಟ್ಟಿಸ್ಕೋತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ನೀವು. ಇಲ್ಲಾಂದರೆ ನಿಮ್ಮ ದಪ್ಪ ಇದ್ರೂ ಅದು ತುಂಬಾ ಟೇಸ್ಟಿ ಆಗಿಯೇ ಇರುತ್ತೆ. ನಾನಿಲ್ಲಿ ತೆಳ್ಳಗೆ ಲಟ್ಟಿಸ್ಕೋತಾ ಇದ್ದೀನಿ. ಈ ಥರ ಲಟ್ಟಿಸ್ಕೊಂಡು ನಾವಿವಾಗ ತವಾ ಕಾಯಕ್ಕೆ ಇಟ್ಟಿದ್ದೀವಲ್ಲ, ತವಾಗೆ ನಾವು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ತವಾಗೆ ನಾನು ಯಾವ ರೀತಿಯಾಗಿ ಹಾಕ್ತೇನೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ. ತವಾಗ ಹಾಕ್ಬಿಟ್ಟು ಇದಕ್ಕೆ ಎಣ್ಣೆ ಎಲ್ಲ ಯೂಸ್ ಮಾಡೋದಿಲ್ಲ. ನಾವು ನೀರನ್ನ ಹಚ್ಬಿಟ್ಟು ಬೇಯಿಸ್ತೀವಿ. ಈ ಥರ ಒಂದು ಕಾಟನ್ ಬಟ್ಟೆನ ತೊಗೊಂಡು ಆ ಕಾಟನ್ ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಇದಕ್ಕೆ ಹಚ್ಚಿದ್ರೆ ಆಗುತ್ತೆ. ಇದು ರೊಟ್ಟಿ ಬೇಯುತ್ತೆ. ಇದೇ ರೀತಿಯಾಗಿ ನಾವು ಎಲ್ಲ ರೊಟ್ಟಿನೂ ಬೇಯಿಸ್ಕೋತೀವಿ. ಇವಾಗ ಆಲ್ಮೋಸ್ಟ್ ನಮ್ಮ ರೊಟ್ಟಿ ಎಲ್ಲ ರೆಡಿಯಾಗಿದೆ. ಹಾಗೆ ತಟ್ಟೆ ಹಾಕ್ಕೊಳ್ಳೋಣ. ತಟ್ಟೆಗೆ ನಾನು ಇಲ್ಲಿ ಹೆಸರು ಕಾಳು ಪಲ್ಯನ ಸರ್ವ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಸರು, ಚಟ್ನಿ, ಆಮೇಲೆ ಪಚಡಿ ಅಂದರೆ ಸಲಾಡು. ಇದು ಯಾವುದು ಇಲ್ಲದೇ ಊಟ ಆಗೋದೇ ಇಲ್ಲ. ಸೊ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ. ಹಾಗೆ ನಾನು ಸಲಾಡ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರೊಟ್ಟಿಗೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ತಿಂದರೆ ಅದು ಟೇಸ್ಟ್ನ ಇನ್ನೂ ಜಾಸ್ತಿ ಮಾಡುತ್ತೆ, ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತಿನ ಊಟ ಈ ಥರ ಇತ್ತು ನಮ್ಮದು. ಜೋಳದ ರೊಟ್ಟಿ,
ಕೊರ್ದಿಟ್ಟಿನ ಪಲ್ಯ ಮತ್ತು ಬೇಯಿಸಿರೋ ಹೆಸರು ಕಾಳು, ಮೊಸರು, ಆಮೇಲೆ ಮೂಲಂಗಿ ಪಚಡಿ. ಇದೇ ಥರ ನಿಮಗೆ ನನ್ನದು ಚಾನಲ್ದು ಕುಕ್ಕಿಂಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ. ತಪ್ಪಾಗಿದ್ದರೆ ಏನಾದರೂ ಅದನ್ನು ಕಮೆಂಟ್ ಮೂಲಕ ನೀವು ಹೇಳ್ಬೋದು. ದಯವಿಟ್ಟು ಶೇರ್ ಮಾಡಿ ವಿಡಿಯೋಸು, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.